ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಊರು ಕೊಂಟವ ಗೀರು ಕೊಂಟವ ಅನ್ನೋ ಒಂದು ಮಾತು ತೆಲುಗಲ್ಲಿದೆ. ಅಂದರೆ ಸುಮ್ಮನಿರ್ತೀಯ ಅಥವಾ ಕೆರ್ಕಳ್ತೀಯ ಅಂತ. ನಮ್ಮಲ್ಲಿ ಸುಮ್ಮನೆ ಕೆರ್ಕೊಂಡು ಗಾಯ ಮಾಡ್ಕೊಳ್ಳೋದು ಅಂತಾರಲ್ಲ, ಇದು ಕೂಡ ಹಾಗೇನೆ. ಈಗ ವಿಷಯ ಏನಪ್ಪಾ ಅಂದ್ರೆ, ನಮ್ಮ ಪಕ್ಕದ ಸ್ವಯಂ ಘೋಷಿತ ಗಾರ್ಡಿಯನ್ ಆಫ್ ಸಿ, ಸಮುದ್ರ ಪರಿರಕ್ಷಕ ನಮ್ಮ ನೋಬಲ್ ಯೂನಸ್ ಇಲ್ವೇ, ಆತನಿಗೆ ಭಾರತ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ. ಈ ಕೆಲಸನ ಭಾರತ ಯಾವತ್ತೂ ಮಾಡಬೇಕಿತ್ತು. ಆದರೆ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ತನ್ನ ನಿರ್ಧಾರವನ್ನು ಸಮರ್ಥಿಸಿಕೊಳ್ಳೋದಕ್ಕೆ ಭಾರತಕ್ಕೊಂದು ಸರಿಯಾದ ಕಾರಣ ಬೇಕಿತ್ತು. ಈಗ ಆ ಕಾರಣವನ್ನು ಬಾಂಗ್ಲಾದೇಶವೇ ಕೊಟ್ಟಿದೆ ಮತ್ತು ಅದರ ಬೆನ್ನಲ್ಲೇ ಬಾಂಗ್ಲಾದ ವ್ಯಾಪಾರ ವಹಿವಾಟುಗಳು ಏಕದಮ್ 30-40% ಕಟ್ ಆಗೋ ಥರದ ಶಾಕ್ ಒಂದನ್ನು ಭಾರತ ಯೂನಸ್ಗೆ ಕೊಟ್ಟಿದೆ. ಹಾಗಾದರೆ ಭಾರತ ಬಾಂಗ್ಲಾಗೆ ಏನು ಮಾಡ್ತಾ ಇದೆ? ಇದು ಬಾಂಗ್ಲಾದೇಶವನ್ನು ತೆರಳುತ್ತೆ, ಯೂನಸ್ ಮಾಡಿಕೊಂಡ ಎಡವಟ್ಟೇನು ಮತ್ತು ಈ ವಿಷಯದಲ್ಲಿ ಅಂತಾರಾಷ್ಟ್ರೀಯ ಕಾನೂನುಗಳು ಏನು ಹೇಳುತ್ತವೆ, ಬನ್ನಿ ನೋಡೋಣ. ಗೆಳೆಯರೆ, ಬಾಂಗ್ಲಾದೇಶ ಭಾರತದ ಪಕ್ಕದಲ್ಲಿದೆ. ಒಂದು ಕಡೆ ಬಂಗಾಳ ಕೊಲ್ಲಿ, ಇನ್ನೊಂದು ಕಡೆ ರಖೈನ್ ಸ್ಟೇಟ್ಗಳನ್ನು ಹೊರತುಪಡಿಸಿದರೆ ಇಡೀ ಬಾಂಗ್ಲಾದೇಶ ಭಾರತದಿಂದ ಸುತ್ತುವರಿಯಲ್ಪಟ್ಟಿದೆ. ಅವರಿಗೆ ಏನು ಬೇಕು ಅಂದರೂ ಭಾರತದ ನೆರವು ಬೇಕು. ನೇಪಾಳದಿಂದ ಕರೆಂಟ್ ಬರಬೇಕು ಅಂದರೆ ಭಾರತದ ಸಹಾಯ ಬೇಕು. ಭೂತಾನ್ಗೆ ಇವರು ಏನಾದರೂ ಮಾರಾಟ ಮಾಡಬೇಕು ಅಂದರೆ ಭಾರತದ ನೆರವು ಬೇಕು. ಬಾಂಗ್ಲಾದ ಸಮುದ್ರ ತೀರಕ್ಕೆ ವ್ಯಾಪಾರಿ ಹಡಗುಗಳಲ್ಲಿ ಸರಕು ಬರಬೇಕು ಅಂದರೂ, ಅಲ್ಲಿಂದ ಬೇರೆ ಕಡೆಗೆ ಹೋಗಬೇಕು ಅಂದರೂ ಭಾರತದ ಕೃಪಾ ಕಟಾಕ್ಷ ಬೇಕೇ ಬೇಕು. ಅಂಥ ಬಾಂಗ್ಲಾದೇಶ ಈಗ ಭಾರತದ ವಿರುದ್ಧ ಹೆಡೆ ಎತ್ತುತ್ತಾ ಇದೆ. ಮೊನ್ನೆ ಚೈನಾಗೆ ಹೋಗಿದ್ದ ಯೂನಸ್ ಅಲ್ಲಿ ಬಾಯಿ ಜಾರಿದ್ದಾರೆ. ನಾವು ಸಮುದ್ರದ ರಕ್ಷಕರು, ನಮಗೆ ಸಮುದ್ರ ಮಾರ್ಗ ಇದೆ, ಆದರೆ ಭಾರತದ ಈಶಾನ್ಯ ರಾಜ್ಯಗಳಿಗೆ ಸಮುದ್ರನೇ ಇಲ್ಲ, ಅವು ಲ್ಯಾಂಡ್ ಲಾಕ್ ಆಗಿವೆ. ಹೀಗಾಗಿ ನೀವು ಬನ್ನಿ, ನಮ್ಮ ಸಮುದ್ರವನ್ನು ಬಳಸ್ಕೊಳ್ಳಿ, ನಿಮ್ಮ ಸರಕು ಸಾಮಗ್ರಿಗಳನ್ನು ನಮ್ಮಲ್ಲಿ ಡಂಪ್ ಮಾಡಿ, ತಯಾರು ಮಾಡಿ, ಮಾರಾಟ ಮಾಡಿ, ಏನು ಬೇಕಾದರೂ ಮಾಡ್ಕೊಳ್ಳಿ. ಹಾಗೆ ಭಾರತದ ಈಶಾನ್ಯ ರಾಜ್ಯಗಳಿಗೂ ನಿಮ್ಮ ವ್ಯಾಪಾರವನ್ನು ನಮ್ಮ ಮೂಲಕ ವಿಸ್ತರಿಸಿಕೊಳ್ಳಿ ಅಂತ ಚೈನಾಗೆ ಹೇಳುವಾಗ ಬಾಂಗ್ಲಾದ ಆಡಳಿತಾಧಿಕಾರಿ ಯೂನಸ್ಗೆ ಬಾಂಗ್ಲಾ ಎಷ್ಟರ ಮಟ್ಟಿಗೆ ಭಾರತದಿಂದ ಲಾಕ್ ಆಗಿದೆ ಅನ್ನೋದರ ನೆನಪು ಕೂಡ ಆಗಲಿಲ್ಲ ಅನ್ಸುತ್ತೆ. ಭಾರತ ತನ್ನ ನೆಲವನ್ನು ಬಳಕೆ ಮಾಡ್ಕೊಳ್ಳೋದಕ್ಕೆ ಕೊಡದೇ ಇದ್ರೆ, ಭಾರತದ ರಸ್ತೆಗಳನ್ನು ಬಳಕೆ ಮಾಡದೇ ಇದ್ರೆ, ಬಾಂಗ್ಲಾದೇಶ ನೇಪಾಳ, ಭೂತಾನ್, ಮ್ಯಾನ್ಮಾರ್ಗಳನ್ನು ಸಂಪರ್ಕಿಸೋದಕ್ಕೆ, ಅವ್ರ ಜೊತೆ ವ್ಯಾಪಾರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಆತನಿಗೆ ಅವತ್ತು ನೆನಪು ಕೂಡ ಆಗಲಿಲ್ಲ ಅನ್ಸುತ್ತೆ. ಆತ ಅಲ್ಲಿ ನಿಂತು ಮಾತಾಡಿ ಬಂದ, ಅಷ್ಟಕ್ಕೆ ಸುಮ್ಮನಾಗಲಿಲ್ಲ. ಚಿಕನ್ ನೆಕ್ ಅಂದರೆ ಸಿಲಿಗುರಿ ಕಾರಿಡಾರ್ ಸಮೀಪ ಒಂದು ಏರ್ ಬೇಸನ್ನು ಚೀನಾಗೆ ಕೊಡೋದಕ್ಕೆ, ಅಂದರೆ ಚೈನಾ ಅದನ್ನು ಅಭಿವೃದ್ಧಿ ಮಾಡಿ ಬಳಸ್ಕೊಳ್ಳೋ ಥರದ ಒಪ್ಪಂದಕ್ಕೆ ಕೂಡ ಸಹಿ ಹಾಕಬಂದ. ಅದರ ಬೆನ್ನಲ್ಲೇ ಭಾರತ ಈಗ ಬಾಂಗ್ಲಾದೇಶಕ್ಕೆ ಎಲ್ಲ ರೀತಿಯ ಸಂಪರ್ಕಗಳನ್ನು ಬಂದ್ ಮಾಡಿ ಆದೇಶವನ್ನು ಹೊರಡಿಸಿದೆ. ಇನ್ನು ಮುಂದೆ ಬಾಂಗ್ಲಾದೇಶಕ್ಕೆ ಭಾರತದ ಟ್ರಾನ್ಸ್ಶಿಪ್ಮೆಂಟ್ ವ್ಯವಸ್ಥೆ ಇರೋದಿಲ್ಲ. ಇನ್ನು ಮುಂದೆ ಬಾಂಗ್ಲಾದೇಶ ಭಾರತದ ಬಂದರುಗಳನ್ನು ಸರಕು ಸಾಗಾಣಿಕೆಗೆ ಬಳಸ್ಕೊಳ್ಳೋ ಹಾಗಿಲ್ಲ. ಬಂದರುಗಳು ಮಾತ್ರ ಅಲ್ಲ, ಭಾರತದ ವಿಮಾನ ನಿಲ್ದಾಣಗಳು, ರಸ್ತೆಗಳು, ನೆಲ ಯಾವುದನ್ನು ಭಾರತ ಬಾಂಗ್ಲಾದೇಶದ ಬಳಕೆಗೆ ಕೊಡೋದಿಲ್ಲ. ಬಾಂಗ್ಲಾ ಭಾರತದ ಸೌಲಭ್ಯಗಳನ್ನು ಬಳಸಿಕೊಂಡು ಮೂರನೇ ದೇಶದ ಜೊತೆ ಇನ್ನು ಮುಂದೆ ಯಾವುದೇ ವ್ಯಾಪಾರ ವಹಿವಾಟನ್ನು ಮಾಡೋದಕ್ಕೆ ಸಾಧ್ಯವಾಗದ ಹಾಗೆ ಭಾರತ ನಿರ್ಬಂಧವನ್ನು ವಿಧಿಸ್ತಾ ಇದೆ. ಇದು ಬಾಂಗ್ಲಾದೇಶದ ಪಾಲಿಗೆ ನಿಜಕ್ಕೂ ಭಾರತದ ದೊಡ್ಡ ಹೊಡೆತಾನೆ. ಗೆಳೆಯರೆ, ಬಾಂಗ್ಲಾದೇಶದ ಆರ್ಥಿಕತೆಗೆ ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇರೋದು ಅಲ್ಲಿನ ಗಾರ್ಮೆಂಟ್ಸ್ ಹಾಗೂ ಟೆಕ್ಸ್ಟೈಲ್ ಉದ್ಯಮ. ಅವರ ರಫ್ತು ಆದಾಯದ 80-85% ಬಟ್ಟೆ ಮಾರಾಟದಿಂದಲೇ ಬರುತ್ತೆ. ಆದರೆ ಈಗಲ್ಲಿನ ರಾಜಕೀಯ ಅಸ್ಥಿರತೆ, ಗಲಭೆಗಳ ಕಾರಣದಿಂದ ಸಾಕಷ್ಟು ಕಾರ್ಖಾನೆಗಳು ಮುಚ್ಚೋಗಿವೆ. ಜೊತೆಗೆ ಅಮೆರಿಕ ಬಾಂಗ್ಲಾದೇಶದ ಮೇಲೆ 37% ಟ್ಯಾರಿಫನ್ನು ವಿಧಿಸಿತ್ತು. ಅದು ಕೂಡ ಬಾಂಗ್ಲಾದೇಶಕ್ಕೆ ದೊಡ್ಡ ಹೊಡೆತವನ್ನು ಕೊಡ್ತಾ ಇತ್ತು. ಆದರೆ ಅಷ್ಟರಲ್ಲೇ ಟ್ರಂಪ್ ಒಂದು ಯೂಟರ್ನ್ ಅನ್ನು ತಗೊಂಡಿದ್ದಾರೆ. ಸದ್ಯಕ್ಕೆ ಚೈನಾದ ಮೇಲೆ 125% ಟ್ಯಾರಿಫ್ ಅನ್ನ ವಿಧಿಸುವುದರ ಜೊತೆಗೆ ಬೇರೆಲ್ಲ ದೇಶಗಳ ಮೇಲೆ ವಿಧಿಸಿದ ಟ್ಯಾರಿಫ್ಗೆ 90 ದಿನಗಳ ಕಾಲಾವಕಾಶವನ್ನು ಕೊಡ್ತಾ ಇದ್ದಾರೆ. ಆ 90 ದಿನಗಳ ಒಳಗೆ ಆ ದೇಶಗಳು ಅಮೆರಿಕ ಜೊತೆ ಮಾತುಕತೆಗಳನ್ನು ನಡೆಸಿ ಅಮೆರಿಕಾದಿಂದ ತಾವು ಮಾಡ್ತಾ ಇರೋ ವ್ಯಾಪಾರವನ್ನ ಹೆಚ್ಚು ಮಾಡಿದ್ರೆ, ಅಮೆರಿಕಾದ ವಸ್ತುಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಆಮದು ಮಾಡಿಕೊಳ್ಳೋದಕ್ಕೆ ಮುಂದಾದ್ರೆ, ಮುಂದೆ ಕೂಡ ಅಮೆರಿಕಾದ ಮಾತು ಕೇಳ್ತೀವಿ ಅನ್ನೋ ಭರವಸೆಯನ್ನು ಕೊಟ್ರೆ ಬಹುಶಃ ಟ್ರಂಪ್ ಟ್ಯಾರಿಫ್ ಅಂಥ ದೇಶಗಳ ಮೇಲೆ ಕಡಿಮೆ ಕೂಡ ಆಗಬಹುದು. ಈ ಯೂಟರ್ನ್ ಸ್ಕೀಮಲ್ಲಿ ಬಾಂಗ್ಲಾದ ಮೇಲೆ ಬೀಳ್ತಾ ಇದ್ದ 37% ಟ್ಯಾರಿಫ್ಗೂ ಒಂದು ಸಣ್ಣ ಬ್ರೇಕ್ ಬಿದ್ದಿದೆ. ಆದರೂ ಕೂಡ ಬಾಂಗ್ಲಾದ ಗಾರ್ಮೆಂಟ್ಸ್ ಉದ್ಯಮ ಇನ್ನೂ ಕೂಡ ಚೇತರಿಸ್ಕೊಂಡಿಲ್ಲ. ಈ ಹೊತ್ತಲ್ಲೇ ಈಗ ಭಾರತ ಬಾಂಗ್ಲಾದೇಶಕ್ಕೆ ಕೊಟ್ಟಿದ್ದ
ಟ್ರಾನ್ಸ್ ಶಿಪ್ಮೆಂಟ್ ಫೆಸಿಲಿಟಿಯನ್ನು ಕಿತ್ಕೊಂಡು ಆದೇಶವನ್ನು ಹೊರಡಿಸಿದೆ. ಗೆಳೆಯರೆ, ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಬಾಂಗ್ಲಾದೇಶ. ಇಲ್ಲಿಂದ ನೇಪಾಳ, ಭೂತಾನ್ಗಳನ್ನು ಸಂಪರ್ಕಿಸಬೇಕು ಅಂದರೆ ಅವರು ಭಾರತದ ನೆಲವನ್ನು ಬಳಸ್ಕೋಬೇಕು. ಇನ್ನು ಕಳೆದ 2 ದಶಕಗಳಿಂದ ಭಾರತ ಬಾಂಗ್ಲಾದೇಶಕ್ಕೆ ಎಂಥ ಅದ್ಭುತ ಅವಕಾಶವನ್ನು ಕೊಟ್ಟಿತ್ತು ಅಂದರೆ, ಸಿಗರೇಟು ಹಾಗೂ ಮದ್ಯವನ್ನು ಹೊರತುಪಡಿಸಿ ಬೇರೆ ಯಾವುದೇ ವಸ್ತುವಿಗೆ ಭಾರತ ಟ್ಯಾರಿಫ್ ಅನ್ನು ಹಾಕ್ತಾ ಇರಲಿಲ್ಲ. ಹಾಗೆ ಭಾರತದ ಮೂಲಕ ಅವರು ವಿದೇಶಗಳಿಗೆ ಸರಬರಾಜು ಮಾಡ್ತಾ ಇದ್ದ ವಸ್ತುಗಳಿಗೆ ಕೂಡ ಭಾರತ ಟ್ಯಾರಿಫ್ ಅಥವಾ ನಾನ್ ಟ್ಯಾರಿಫ್ ಬ್ಯಾರಿಯರ್ಗಳನ್ನು ವಿಧಿಸಿರಲಿಲ್ಲ. ಬಾಂಗ್ಲಾಗೆ ಭಾರತದ ನೆಲ, ಜಲ, ವಾಯುಮಾರ್ಗಗಳನ್ನು ಬಳಸ್ಕೊಳ್ಳೋದಕ್ಕೆ ಮುಕ್ತ ಅವಕಾಶವನ್ನು ಭಾರತ ಕೊಟ್ಟಿತ್ತು. ಆದರೆ ಬಾಂಗ್ಲಾದೇಶಕ್ಕೆ ಕೂಡ ಇದನ್ನು ಉಳಿಸ್ಕೊಳ್ಳೋ ಯೋಗ್ಯತೆ ಬೇಕಲ್ಲ. ಈ ಯೂನಸ್ ಬರ್ತಲೇ ಭಾರತವನ್ನು ದ್ವೇಷ ಮಾಡ್ತಾ ಬಂದ. ಬಾಂಗ್ಲಾಗೆ ಕಾಲಿಡೋ ಮೊದಲೇ ಭಾರತವನ್ನು ಟೀಕೆ ಮಾಡ್ತಲೇ ವಿಮಾನ ಎಳೆದ. ಟ್ರಂಪ್ ಬರೋದಕ್ಕೆ ಮೊದಲು ಅಮೆರಿಕಾದಲ್ಲಿ ಇವನ ಅಬ್ಬುಜಾನುಗಳೇ ಇದ್ದರು. ಹೀಗಾಗಿ ಈತನ ಆಟ ಸಲೀಸಾಗಿ ಬಾಂಗ್ಲಾದಲ್ಲಿ ನಡೀತಿತ್ತು. ಆದರೆ ಅಲ್ಲಿ ಡೆಮೊಕ್ರೆಟಿಕ್ಕರು ಬದಲಾಗಿ ರಿಪಬ್ಲಿಕನ್ ಸರ್ಕಾರ ಬಂತಲ್ಲ. ಟ್ರಂಪ್ ಅಮೆರಿಕಾದ ಅಧ್ಯಕ್ಷರಾದ ನಂತರ ಈ ಯೂನಸ್ ಪುಂಗಿ ಬಂದಾಯಿತು. ಅಮೆರಿಕಾದ ಅನುದಾನಗಳು, ಸಹಾಯಗಳು ನಿಂತೋದ್ವು. ಹೀಗಾಗಿ ಈ ವೃದ್ಧ ಮಂಡೂಕ ಚೈನಾದ ಕಡೆಗೆ ಹಾರಿತು. ಅಲ್ಲಿ ನಿಂತು ಬಾಯಿಗೆ ಬಂದಿದ್ದನ್ನೆಲ್ಲ ಒಟಗುಟ್ಟಿ ಅಲ್ಲಿಂದ ವಾಪಸ್ಸು ಬರೋ ಮೊದಲು ಸಿಲಿಗುರಿ ಕಾರಿಡಾರ್ಗೆ ಕೆಲವೇ ಕಿಲೋಮೀಟರ್ ದೂರದಲ್ಲಿನ ಲಾಲ್ಮೋನ್ ಹಾಟ್ ಜಿಲ್ಲೆಯಲ್ಲಿ ವಾಯುನೆಲೆಯೊಂದನ್ನು ಮಾಡೋದಕ್ಕೆ ಚೈನಾಗೆ ಆಹ್ವಾನವನ್ನು ಕೊಟ್ಟು ಬಂತು ಯೂನಸ್ಸು. ಇದು ಈಗ ಭಾರತದ ಸಿಟ್ಟಿಗೆ ಕಾರಣವಾಗ್ತಾ ಇರೋ ಅಂಶ. ಗೆಳೆಯರೆ, ಭಾರತ ಬಾಂಗ್ಲಾದೇಶಕ್ಕೆ ಟ್ರಾನ್ಸ್ ಶಿಪ್ಮೆಂಟ್ ಅವಕಾಶವನ್ನು ರದ್ದು ಮಾಡೋದ್ರಿಂದ ಇನ್ನು ಮುಂದೆ ಭಾರತದ ರಸ್ತೆಗಳನ್ನು, ವಿಮಾನ ನಿಲ್ದಾಣಗಳನ್ನು ಮತ್ತು ಬಂದರುಗಳನ್ನು ಬಳಸಿಕೊಂಡು ಬೇರೆ ದೇಶಗಳ ಜೊತೆ ವ್ಯಾಪಾರ ಮಾಡೋದಕ್ಕೆ ಬಾಂಗ್ಲಾದೇಶ ಅವಕಾಶವನ್ನು ಕಳ್ಕೊಳ್ಳುತ್ತೆ. ಬಾಂಗ್ಲಾದೇಶದ ವಾರ್ಷಿಕ ವಿದೇಶಿ ವ್ಯಾಪಾರ ಸುಮಾರು $55 ಬಿಲಿಯನ್. ಇದರಲ್ಲಿ 30-35% ಆಮದು ರಫ್ತು ಭಾರತದ ಸೌಲಭ್ಯಗಳ ಮೂಲಕವೇ ನಡೀತಾ ಇದೆ. ಬಾಂಗ್ಲಾದೇಶ ಭಾರತದ ರಸ್ತೆಗಳು ಮತ್ತು ರೈಲು ಮಾರ್ಗಗಳನ್ನು ಬಳಸಿಕೊಂಡು ತನ್ನ ಸರಕುಗಳನ್ನು ಭೂತಾನ್, ನೇಪಾಳ ಮತ್ತು ಮ್ಯಾನ್ಮಾರ್ಗೆ ರವಾನೆ ಮಾಡ್ತಾ ಇತ್ತು. ಪೆಟ್ರಾಪೋಲ್, ಬೆನಾಪೋಲ್ ಗಡಿ ಮಾರ್ಗದ ಮೂಲಕ ಬಾಂಗ್ಲಾದೇಶದ ವಹಿವಾಟು ನಡೀತಾ ಇತ್ತು. ಹಾಗೆ ಕೋಲ್ಕತಾದ ಶ್ಯಾಮ್ ಪ್ರಸಾದ್ ಮುಖರ್ಜಿ ಮತ್ತು ಹಾಲ್ದಿಯಾ ಬಂದರುಗಳ ಮೂಲಕ ಬಾಂಗ್ಲಾದೇಶದ ಸರಕುಗಳು ಬೇರೆ ಬೇರೆ ದೇಶಗಳಿಗೆ ರವಾನೆ ಆಗ್ತಾ ಇದ್ವು. ಜೊತೆಗೆ ದೆಹಲಿ ಮತ್ತು ಕೋಲ್ಕತಾದ ವಿಮಾನ ನಿಲ್ದಾಣಗಳನ್ನು ಕೂಡ ಬಾಂಗ್ಲಾದೇಶದ ರಫ್ತುಗಳಿಗಾಗಿ ಟ್ರಾನ್ಸಿಟ್ ಪಾಯಿಂಟ್ಗಳಾಗಿ ಬಳಕೆ ಮಾಡಲಾಗ್ತಾ ಇತ್ತು. ಈಗ ಏಪ್ರಿಲ್ 8ನೇ ತಾರೀಕಿನಿಂದ ಬಾಂಗ್ಲಾ ಇವ್ಯಾವನ್ನೂ ಬಳಸ್ಕೊಳ್ಳೋ ಹಾಗಿಲ್ಲ ಅಂತ ಭಾರತ ಹೇಳಿದೆ. ಹೀಗಾಗಿ ಇದು ಬಾಂಗ್ಲಾದ ವ್ಯಾಪಾರದ ಮೇಲೆ ದೊಡ್ಡ ಹೊಡೆತವನ್ನು ಕೊಡುತ್ತೆ. ಇನ್ನು ಹೀಗೆ ಯಾವುದೇ ದೇಶದ ಸಂಪರ್ಕವನ್ನ ಕತ್ತರಿಸೋದಕ್ಕೆ ಸಾಧ್ಯ ಆಗತ್ತಾ? ಜಾಗತಿಕ ವ್ಯಾಪಾರಗಳನ್ನು ನಿಯಂತ್ರಿಸೋದಕ್ಕೆ ಅಂತಲೇ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಇದೆ. ಲ್ಯಾಂಡ್ ಲಾಕ್ ಕಂಟ್ರೀಸ್ ಅಂದ್ರೆ ಭೂಮಿಯಿಂದ ಸುತ್ತುವರಿಯಲ್ಪಟ್ಟ ದೇಶಗಳಿಗೆ ಯಾವುದೇ ಕಾರಣಕ್ಕೂ ಯಾವ ದೇಶವೂ ರಸ್ತೆ ಸಂಪರ್ಕವನ್ನು ನಿರ್ಬಂಧಿಸೋ ಹಾಗಿಲ್ಲ ಅಂತ WTO ಹೇಳುತ್ತೆ. ನೀವು ಎಷ್ಟು ಬೇಕಾದರೂ ಟ್ಯಾರಿಫ್ ಹಾಕೊಳ್ಳಿ ಅಥವಾ ಬೇರೆ ಯಾವುದಾದ್ರೂ ಸುಂಕವನ್ನು ವಿಧಿಸ್ಕೊಳ್ಳಿ, ಆದರೆ ಸಾಗಾಣಿಕೆಗೆ ತೊಂದರೆ ಮಾಡುವ ಹಾಗಿಲ್ಲ ಅನ್ನತ್ತೆ WTOದ ಆರ್ಟಿಕಲ್ 5. ಇದನ್ನು ಫ್ರೀಡಮ್ ಆಫ್ ಟ್ರಾನ್ಸಿಟ್ ಅಂತ ಕರೀತಾರೆ. ಹೀಗಿರುವಾಗ ಭಾರತ ಈ ರಸ್ತೆ ಸಂಪರ್ಕವನ್ನೇ ಬಾಂಗ್ಲಾದೇಶಕ್ಕೆ ನಿರ್ಬಂಧಿಸೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಬಹುಶಃ ಯೂನಸ್ ಕೂಡ ಇಷ್ಟು ದಿನ ಹೀಗೆ ಅಂದ್ಕೊಂಡಿರಬೇಕು. ಆದರೆ WTOದ ಈ ಕಾನೂನು ಈ ಫ್ರೀಡಮ್ ಆಫ್ ಟ್ರಾನ್ಸಿಟ್ ಬಗ್ಗೆ ಹೇಳುವಾಗ ತನ್ನ ಭದ್ರತೆಗೆ, ಸಾರ್ವಭೌಮತ್ವಕ್ಕೆ ಧಕ್ಕೆ ಉಂಟಾಗುತ್ತೆ ಅನ್ನಿಸಿದಾಗ ಆ ರಸ್ತೆ ಸಂಪರ್ಕವನ್ನು ಬಂದ್ ಮಾಡಬಹುದು ಅಂತ ಹೇಳುತ್ತೆ. ಅಂದರೆ ವ್ಯಾಪಾರದ ಹೆಸರಲ್ಲಿ ದೇಶದ ರಕ್ಷಣೆಗೆ ಧಕ್ಕೆ ಮಾಡಿಕೊಳ್ಳಿ ಅಂತ WTOದ ಕಾನೂನುಗಳು ಎಲ್ಲೂ ಹೇಳ್ತಾ ಇಲ್ಲ. ಈಗ ಭಾರತ ತನ್ನ ನಿರ್ಧಾರಕ್ಕೆ ಕೊಡ್ತಾ ಇರೋ ಕಾರಣ ಕೂಡ ಇದೇನೆ. ಬಾಂಗ್ಲಾದೇಶ ಸಿಲಿಗುರಿ ಕಾರಿಡಾರ್ನಲ್ಲಿ ಭಾರತದ ಗಡಿಯಿಂದ ಬರೀ 10 ಕಿಲೋಮೀಟರ್ ದೂರದಲ್ಲಿ ವಾಯುನೆಲೆಯನ್ನು ಮಾಡಿಕೊಳ್ತಾ ಇದೆ. ಅದಕ್ಕೆ ಚೈನಾ ಹಾಗೂ ಪಾಕಿಸ್ತಾನಗಳನ್ನು ಆಹ್ವಾನಿಸ್ತಾ ಇದೆ. ಇದು ಭಾರತದ ಭದ್ರತೆಗೆ ಆತಂಕವನ್ನು ಉಂಟು ಮಾಡ್ತಾ ಇರೋ ವಿಷಯ. ಹಾಗೆ ಬಾಂಗ್ಲಾದೇಶದ ಮೂಲಕ ಭಾರತಕ್ಕೆ ಅತಿ ಹೆಚ್ಚು ಪ್ರಮಾಣದ ಕಳ್ಳ ಸಾಗಾಣಿಕೆ ಕೂಡ ಆಗ್ತಾ ಇದೆ. ಇದು ನಮ್ಮಲ್ಲಿ ಸಮಸ್ಯೆಗಳಿಗೆ ಕಾರಣ ಆಗ್ತಾ ಇದೆ. ಹೀಗಾಗಿ ಬಾಂಗ್ಲಾದೇಶಕ್ಕೆ ನಾವು ನೆಲ, ಜಲ, ವಾಯು ಪ್ರದೇಶಕ್ಕೆ ಪ್ರವೇಶವನ್ನು ಕೊಡೋದಿಲ್ಲ ಅನ್ನೋದು ಭಾರತ ಹೇಳ್ತಾ ಇರೋ ಮಾತು. ಇಲ್ಲಿ ಬಾಂಗ್ಲಾದೇಶ ಇದನ್ನು ಕೇಳಿಕೊಂಡು ಸುಮ್ಮನಿರುತ್ತೆ ಅಂತೇನಲ್ಲ. ಅವರು WTOದ ಮೆಟ್ಟಿಲಿರ್ತಾರೆ. ಭಾರತದ ವಿರುದ್ಧ ಅಲ್ಲಿ ಪ್ರಕರಣ ದಾಖಲು ಮಾಡಲೂಬಹುದು. ಆದರೆ ಇದೆಲ್ಲ ಆಗಿ WTO ತನ್ನ ತೀರ್ಪನ್ನು ಕೊಡೋವರೆಗೆ ಅಲ್ಲಿ ಯೂನಸ್ಸೇ ಇರಬೇಕಲ್ಲ. ಇನ್ನು ಭಾರತ ಕೂಡ ಯೂನಸ್ ಆಡ್ತಾ ಇರೋ ಆಟಗಳಿಗೆ ಪ್ರತ್ಯುತ್ತರವಾಗಿ ಈ ಕೆಲಸವನ್ನ ಮಾಡ್ತಾ ಇದೆಯೇ ಹೊರತು ಬಾಂಗ್ಲಾದೇಶದ ಮೇಲಿನ ದ್ವೇಷದಿಂದ ಅಲ್ಲ. ಹೀಗಾಗಿ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬಹುದು. ಈಗಂತೂ ಬಾಂಗ್ಲಾಗಿದು ದೊಡ್ಡ ಹೊಡೆತವನ್ನು ಕೊಡ್ತಾ ಇದೆ. ಈಶಾನ್ಯ ದೇಶಗಳು ಲ್ಯಾಂಡ್ ಲಾಕ್ ಆಗಿವೆ. ನಾವಿಲ್ಲದೆ ಇದ್ರೆ ಅವರಿಲ್ಲ. ಈಶಾನ್ಯ ಭಾರತದ 7 ರಾಜ್ಯಗಳು ನಮ್ಮ ಮೇಲೆ ಅವಲಂಬಿತವಾಗಿವೆ ಅಂತೆಲ್ಲ ಚೈನಾದಲ್ಲಿ ನಿಂತು ಹೇಳಿದ್ದ ಯೂನಸ್ಗೆ ಈಗ ಯಾರು ಈ ಭಾಗದ ಬಾಸ್, ಯಾರು ಯಾರ ಮೇಲೆ
ಅವಲಂಬಿತರಾಗಿದ್ದಾರೆ ಅನ್ನೋದನ್ನು ಭಾರತ ತೋರಿಸಿಕೊಡ್ತಾ ಇದೆ. ಇದು ಬರೀ ಯುನಸ್ಗೆ ಮಾತ್ರ ಅಲ್ಲ, ಮುಂದೆ ಬಾಂಗ್ಲಾನ ಆಳೋದಕ್ಕೆ ಯಾರೇ ಬಂದರೂ ಕೂಡ ಅವರಿಗೂ ಒಂದು ಪಾಠ ಆಗಬೇಕು. ಇದು ಗೆಳೆಯರೆ ಬಾಂಗ್ಲಾದೇಶಕ್ಕೆ ಭಾರತ ಕೊಟ್ಟ ಶಾಕ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.